ಮಾಡ್ತಿದ್ಯಲ್ಲ? ಯೋಚನೆ ಮಾಡ್ಬೇಡ, ಅಲ್ಲಿ ನೋಡು, ಇರುವೆಗಳೆಲ್ಲ ಒಂದಾಗಿದೆ. ಆದಷ್ಟು ಬೇಗ ಮನೆನ ಸರಿ ಮಾಡ್ಕೊಳ್ಳುತ್ತೆ. ನೋಡು, ಮುಟ್ಬೇಡ, ಅಲ್ಲೇ ನೋಡು. ಎಷ್ಟು ಆಸೆ ನಿಮ್ಗೆ ಮತ್ತೆ ಜೇನುತುಪ್ಪ ತಿನ್ನೋದಕ್ಕೆ ನೋಡ್ತಿದ್ದೀರಾ? ಎಷ್ಟು ಸತಿ ಹೇಳೋದು ಚಿಕ್ಕ ಮಕ್ಕಳು ಜಾಸ್ತಿ ಜೇನುತುಪ್ಪ ತಿನ್ನಬಾರ್ದು ಅಂತ. ನನಗೆ ಗೊತ್ತು ನಿನಗೆ ಹನಿ ಇಷ್ಟ ಅಂತ, ಆದ್ರೆ ನೀನ್ ಕಲಿಯೋ ಹಾಗಿಲ್ಲ. ಅಮ್ಮ ನೋಡಿದ್ರೆ ನಿನಗೆ ಕಷ್ಟ ಆಗುತ್ತೆ. ಆಗುತ್ತೆ ಪುಟ್ಟಿರುವೆ, ಬೇಗ ಮುಗಿಸು. ಹೇಳಿದ ನಿಜ, ಇರುವೆಗಳು ಅವಕ್ಕಿಂತ ಭಾರ ಇರೋ ವಸ್ತುಗಳನ್ನ ಎತ್ಕೋಬಹುದು. ಮಳೆ ಬರೋ ಹಾಗೆ ಒಳಗಡೆನೇ ಇರಿ, ಹೊರಗಡೆ ಹೋಗ್ಬೇಡಿ. ಇನ್ನೇನ್ ಮಳೆ ಬರುತ್ತೆ ಅಂತ ಅಮ್ಮಗೆ ಹೇಗೆ ಗೊತ್ತಾಯ್ತು? ಎಲ್ಲ ಕಡೆ ಇರುವೆಗಳು ಸೇರ್ಕೊಂಡ್ಬಿಟ್ಟಿದೆ. ದೊಡ್ಡವರು ಹೇಳ್ತಾರೆ ಇರುವೆಗಳು ಸೇರ್ಕೊಂಡ್ರೆ ಮಳೆ ಬರುತ್ತೆ ಅಂತ. ಮಳೆ ಬರೋಕ್ಕೂ ಮುಂಚೆ ಇರುವೆ ಯಾಕೆ ಓಡಾಡುತ್ತೆ? ಇರುವೆಗಳಿಗೆ ಮಳೆ ನೀರಲ್ಲಿ ಕೊಚ್ಕೊಂಡು ಹೋಗಬಹುದು ಅನ್ನೋ ಭಯ. ಅದಕ್ಕೆ ಎತ್ತರವಾದ ಜಾಗದಲ್ಲಿ ಹೊಸ ಮನೆನ ಕಟ್ಟತ್ತೆ. ಮಳೆ ನೀರು ಒಳಗಡೆ ನುಗ್ಗಬಾರದು ಅಂತ ಅದ್ರ ಬಾಗಿಲನ್ನ ಎತ್ತಕ್ ಮಾಡ್ಕೊಂಡಿರುತ್ತೆ. ಇದು ಪ್ರಾಣಿಗಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಸಂಬಂಧಪಟ್ಟಿರುವಂತದ್ದು. ಎಲ್ಲರೂ ಕೂಡ ವಾತಾವರಣಕ್ಕೆ ತಕ್ಕ ಹಾಗಿರ್ಬೇಕು. ಈಗ ಇರುವೆಗಳ ಮನೆ ಹೇಗಿರುತ್ತೋ ಏನೋ, ನಾನು ಹೋಗಿ ನೋಡೋಣ. ಇವರಿಬ್ರು ಆಗ್ಲಿ ಎಲ್ಲಿಗೂ ಓಡೋಗಿದ್ದಾರೆ. ಎಷ್ಟು ತೊಂದರೆ ಕೊಡ್ತಾರೆ. ಮೊಟ್ಟೆ ಹೊಡಿತೇನೆ, ನಾವು ಆಮ್ಲೆಟ್ ಮಾಡೋದಕ್ಕೆ ಆಗೋದಿಲ್ಲ, ಗೊತ್ತಿದ್ದಾನೆ. ಎಲ್ರು ಬನ್ನಿ ಒಳಗಡೆ. ನಿಮ್ಗೆಲ್ರಿಗೂ ಇಷ್ಟವಾದ ಜೇನುತುಪ್ಪ ಇದೆ ಒಳಗಡೆ. ವಿಚಿತ್ರ ಅಲ್ವಾ? ಬೇರೆ ಇರುವೆಗಳೆಲ್ಲ ಎಲ್ಲಿ ಹೋದ್ವು? ಇಲ್ಲಿ ಇರುವೆಗಳಿಲ್ಲ, ಅವು ಬೇರೆ ಕಡೆ ಹೋಗಿದೆ ಅನ್ಸುತ್ತಾ? ಬಾ ಹೋಗಿ ನೋಡೋಣ. ನಾವು ಮಾಡಿದ್ವಿ. ನೀನ್ ಇನ್ನೊಂದು ಬಚ್ಚಿಟ್ಟಿದ್ಯಾ? ತುಂಬಾ ಒಳ್ಳೆ ಕೆಲಸ ಮಾಡಿದೆ ನೀನು. ಏನು ಇನ್ನೊಂದಿನ ಬಿಟ್ಟು ಬೇರೆ ಏನಾದ್ರು ಮಾಡಕ್ಕಾಗುತ್ತೆ ನಿಂಗೆ? ಇದೀನ ನಂದೆ ದೇವಿರತ್ತು ನಮ್ಮ ಕಡೆ ಇದ್ದಾರೆ. ನೋಡಿದ್ರೆ ಆಶ್ಚರ್ಯ ಬರ್ತದೆ. ನನ್ನ ಹತ್ರ ಒಂದು ಐಡಿಯಾ ಇದೆ. ಹುಟ್ಟಿರ್ವೇಗಳು ಇರುವೆ ಬಗ್ಗೆ ಮತ್ಬಿಡಿ. ನೀವಿವಾಗ ಸಿಕ್ಕಾಕೊಂಡಿದ್ದೀರಾ. ಏನೋ ಅದಕ್ಕೂ ಮುಂಚೆ ಏನೋ ಅನ್ಕೋಬೇಡಿ.